ರಾಹುಲ್ ಗಾಂಧಿ ಅವರು ಹಾಕಿದ್ದ ಪೋಸ್ಟ್ನ ಸಾರಾಂಶವೇನು? ನೇಪಾಳದಲ್ಲಿ ಆದಂತೆ ಭಾರತದಲ್ಲೂ ಆಗಬೇಕು ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆಯೇ ಪ್ರತಿಪಕ್ಷದ ನಾಯಕ. ದೇಶದಲ್ಲಿ ಅರಾಜಕತೆ ಎಬ್ಬಿಸಲು ಸಂಚು ನಡೀತಾ ಇದೆಯಾ? ಸ್ನೇಹಿತರೆ, ಲೋಕಸಭೆಯ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ನಿನ್ನೆ ತನ್ನ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಒಂದು ಪೋಸ್ಟ್ ಹಾಕಿದರು. ಆ ಪೋಸ್ಟ್ನ ಒಮ್ಮೆ ನೋಡ್ಕೊಂಡು ಬರೋಣ. ದೇಶದ ಯುವ ಜನತೆ, ದೇಶದ ವಿದ್ಯಾರ್ಥಿಗಳು, ದೇಶದ ಜನ್ಜಿ ಸಮುದಾಯ ಸಂವಿಧಾನವನ್ನು ರಕ್ಷಿಸ್ತಾರೆ, ಲೋಕತಂತ್ರವನ್ನು ರಕ್ಷಣೆ ಮಾಡ್ತಾರೆ ಮತ್ತು ಮತಗಳ್ಳತನವನ್ನು ತಡೀತಾರೆ. ನಾನು ಅವರ ಜೊತೆ ಸದಾ ನಿಲ್ತೇನೆ. ಇದು ಅವರ ಪೋಸ್ಟಿನ ಅರ್ಥ. ಆದರೆ ಇದರ ಒಳಾರ್ಥ ಬೇರೆಯೇ ಇದೆ. ನೆರೆಯ ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ಆ ದೇಶದ ಯುವ ಜನತೆ, ಕಾಲೇಜು ವಿದ್ಯಾರ್ಥಿಗಳು, ಜನ್ಜಿ ಸಮುದಾಯ ಆಡಳಿತ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಇಡೀ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ. ಆ ಅರಾಜಕತೆಗೆ ಸಿಲುಕಿ ಆ ದೇಶದ ಪ್ರಧಾನಿಗಳು ಉಟ್ಟ ಬಟ್ಟೆಯಲ್ಲಿಯೇ ಪಲಾಯನ ಮಾಡಿದ್ದನ್ನು ನೋಡಿದ್ದೇವೆ. ಇದು ಭಾರತದಲ್ಲೂ ಆಗಬೇಕು ಅಂತ ಪ್ರತಿಪಕ್ಷದ ನಾಯಕರೊಬ್ಬರು ನೇರವಾಗಿಯೇ ಕರೆ ಕೊಟ್ಟಿದ್ದಾರೆ. ಸಂವಿಧಾನಾತ್ಮಕ ಮತ್ತು ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಓರ್ವ ವ್ಯಕ್ತಿ ಅದೇ ದೇಶದಲ್ಲಿ ದಂಗೆಯಾಗಬೇಕು, ದೇಶದಲ್ಲಿ ಅರಾಜಕತೆ ಸೃಷ್ಟಿಸಬೇಕು ಅಂತ ಕರೆ ಕೊಡ್ತಾ ಇರೋದು ಅಪಾಯಕಾರಿ ಬೆಳವಣಿಗೆ. ಇದರ ಬಗ್ಗೆ ಜನತೆ ಸದಾ ಎಚ್ಚರದಿಂದ ಇರಬೇಕು.